ಹಾಯ್ ಹಲೋ ಫ್ರೆಂಡ್ಸ್, ಸಮಸ್ತ ನನ್ನ ರೈತ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಬಂದಿದ್ದೀನಿ ಒಂದು ಹೊಸ ವಿಡಿಯೋದೊಂದಿಗೆ. ನಮ್ಮ ಮೆಸ್ಸಿ ಟ್ರ್ಯಾಕ್ಟರ್ನ ಒಂದು ಫಸ್ಟ್ ಸರ್ವಿಸ್ನ ಒಂದು ವಿಡಿಯೋದೊಂದಿಗೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು, ನಾವು ಯಾವುದೇ ಶೋರೂಮ್ನಲ್ಲಿ ಟ್ರ್ಯಾಕ್ಟರನ್ನ ತೆಗೆದುಕೊಂಡಾಗ ಮೊದಲನೇ 3 ಸರ್ವಿಸನ್ನು ಅವರೇ ಖುದ್ದಾಗಿ ಬಂದು ನಮ್ಮ ಒಂದು ಟ್ರ್ಯಾಕ್ಟರ್ ಯಾವ ಪ್ಲೇಸ್ನಲ್ಲಿರುತ್ತೋ ಅದೇ ಸ್ಥಳದಲ್ಲಿಗೆ ಬಂದು ಸರ್ವಿಸನ್ನು ಮಾಡಿಕೊಡ್ತಾರೆ. ಇವರು ಬದಾಮಿಯಿಂದ ಬಂದಿರತಕ್ಕಂಥ ಮಿಸ್ತ್ರಿ ಅವರು. ಇವರು ನಮ್ಮ ಇದ್ದಂತಹ ಸ್ಥಳದಲ್ಲೇ ಬಂದು ಒಂದು ಸರ್ವಿಸನ್ನು ಮಾಡಿಕೊಟ್ಟಿದ್ದಾರೆ. ಸರ್ವಿಸು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ತುಂಬ ನಮಗೆ ಅಂದರೆ ಸ್ಯಾಟಿಸ್ಫೈಡ್ ಆಗಿದೆ ಇವರ ಸರ್ವಿಸ್ ಕೂಡ. ಅಚ್ಚುಕಟ್ಟಾಗಿ ಕರೆಕ್ಟಾಗಿ ಆಯಿಲ್ ಕ್ಲೀನ್ ಮಾಡಿ, ಯಾವುದೇ ಒಂದು 3 ಫಿಲ್ಟರ್ ತಂದಿದ್ರು ಇವರು. ಒಂದರೆ ಸರ್ವಿಸಿಗೆ ಅಂದರೆ ಫಸ್ಟ್ ಸರ್ವಿಸು 50 ಅವರ್ಸ್ ಅಂದರೆ 50 ತಾಸು ಆದಮೇಲೆ ಮಾಡಿಸ್ಬೇಕಾಗಿತ್ತು ನಾವು. ನಮ್ಮದು ಒಂದು ಸ್ವಲ್ಪ ಹೊಲ ಗಳೆ ಹೊಡೆಯುವಾಗ 3 ತಾಸು ಹೆಚ್ಚಿಗೆ ಆಯಿತು. ಏನು ಪರವಾಗಿಲ್ಲ ಅಂತ ಅಂದಿದ್ದಾರೆ, ಬಟ್ ಏನಾಗಲ್ಲ ಅಂತ ಅಂದಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಆಯಿಲ್ ಎಲ್ಲ ರಸ್ಟ್ ಹಿಡಿದು ಪೂರ್ತಿ ಬರ್ನ್ ಆಗಿಬಿಟ್ಟಿದೆ. ಆ ಆಯಿಲನ್ನು ತೆಗೆದು ಇವಾಗ ಅವರು ಬೇರೆ ಆಯಿಲನ್ನು, ಗೇರ್ ಬಾಕ್ಸ್ ಆಯಿಲನ್ನು ಮತ್ತು ಇನ್ನಿತರ ಆಯಿಲ್ಗಳನ್ನು ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ. ಇವಾಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲ ಕಂಪ್ಲೀಟಾಗಿ ಕರೆಕ್ಟಾಗಿ ಚೆಕ್ ಮಾಡ್ತಾ ಇದ್ದಾರೆ. ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ಇನ್ನು ಮುಂದಿನ ವಿಡಿಯೋ ಮಾಡಲು ಪ್ರೋತ್ಸಾಹ ಸಿಗ್ತದೆ. ಇವಾಗ ಅವರು ಫಿಲ್ಟ್ರನ್ನ ಉಜ್ತಾ ಇದ್ದಾರೆ. ಫಿಲ್ಟ್ರ್ ತುಂಬ ರಸ್ಟ್ ಹಿಡಿದ್ಬಿಟ್ಟು, ಅಂದರೆ ಇದು ಮೆಸ್ಸಿ ಟ್ರ್ಯಾಕ್ಟರ್ ಅಲ್ವಾ, ಅಂದರೆ ಇಂಜಿನ್ ಸಾಂದಾಗಿರುತ್ತೆ. ಆದ ಕಾರಣ 3 ಡೀಸೆಲ್ ಫಿಲ್ಟ್ರನ್ನು ಕುಂದಿರಿಸಿದ್ದಾರೆ. ಅದು ಅಂದರೆ ಇಂಜಿನ್ ಸ್ಮೂತ್ ಆಗಿರುತ್ತೆ. 3 ಡೀಸೆಲ್ ಫಿಲ್ಟ್ರನ್ನು ಇವರು ಕುಂದಿಸಿದ್ದಾರೆ. ಮೊದಲನೇದಾಗಿ ಒಂದನೇ ಡೀಸೆಲ್ ಫಿಲ್ಟ್ರನ್ನು ಅವರು ಓಪನ್ ಮಾಡಿದರು. ನೋಡ್ತಾ ಇದ್ದಾರಲ್ಲ, ಹೊಸ ಡೀಸೆಲ್ ಫಿಲ್ಟರ್ ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ ಮೇಸ್ತ್ರಿ ಅವರು. ಹೊಸ ಡೀಸೆಲ್ ಫಿಲ್ಟರ್ನ ಅನ್ಬಾಕ್ಸ್ ಮಾಡಿ ಇವಾಗ ಅದನ್ನು ಫಿಟ್ ಮಾಡ್ತಾ ಇದ್ದಾರೆ. ನೋಡಿ, ನೀವು ಯಾವುದಾದ್ರೂ ಈ ರೀತಿ 3 ಫೂಟಿನ ಗಾಡಿ 26 HP ಯಾವುದಾದ್ರೂ ಇದ್ದರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ. ನೀವು ನಮ್ಮ ರೈತ ಬಾಂಧವರು ಯಾರಾದ್ರೂ ತೆಗೆದುಕೊಂಡಿದ್ರೆ ಇವಾಗ ಆ ಡೀಸೆಲ್ ಫಿಲ್ಟರ್ನ ಫಿಟ್ ಮಾಡಿ ಈ ಡೀಸೆಲ್ ಫಿಲ್ಟರ್ನ ತೆಗಿತಾ ಇದ್ದಾರೆ. ಟೋಟಲಾಗಿ 3 ಇದ್ದಾವೆ. 2 ಇಲ್ಲಿ ಫ್ರಂಟ್ ಇಂಜಿನ್ ಮೇಲೆ ಕೊಟ್ಟಿದ್ದಾರೆ, ಇನ್ನೊಂದು ಬ್ಯಾಕ್ ಸೈಡ್ ಕೊಟ್ಟಿದ್ದಾರೆ. ಈ ರೀತಿ ಅಂದರೆ ನಾವು ಕೆಳಗಡೆ ಬುಟ್ಟಿನ ಇಟ್ಕೋಬೇಕು, ಯಾಕಂದರೆ ವೇಸ್ಟ್ ಆದಂಥ ಡೀಸೆಲ್ ಇವಾಗ ಬೀಳ್ತದೆ. ಈ ಡೀಸೆಲ್ ಬರ್ತಿದೆಯಲ್ಲ ಫ್ರೆಂಡ್ಸ್, ಇದನ್ನು ನಾವು ಮರಳಿ ನಮ್ಮ ಡೀಸೆಲ್ ಟ್ಯಾಂಕರ್ಗೆ ಹಾಕ್ಬಿಡೋದು. ಯಾಕಂದರೆ ತುಂಬ ರಸ್ಟ್ ಹಿಡಿದು ವೇಸ್ಟ್ ಆಗಿರುತ್ತೆ ಅಂತ ಹೇಳಿದರು. ನಾನು ಅದನ್ನೇ ಯೋಚನೆ ಮಾಡಿದೆ, ಈ ಡೀಸೆಲ್ ಯಾಕೆ ವೇಸ್ಟ್ ಮಾಡೋದು, ಡೀಸೆಲ್ ಫಿಲ್ಟ್ರಿಗೆ ಹಾಕಿಬಿಟ್ರೆ ಏನಾಗುತ್ತೆ ಅಂತ. ಬೇಡ, ಅದಕ್ಕೆ ಹಾಕಿಬಿಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಬೇಡ ಅಂತಂದರು, ಯಾಕಂದರೆ ತುಂಬ ಅದು ವೇಸ್ಟ್ ಆದಂಥ ಡೀಸೆಲ್ ಅಲ್ಲಿರ್ತದೆ. ವೇಸ್ಟ್ ಆದಂಥ ಡೀಸೆಲನ್ನು ನಾವು ಒಳ್ಳೆ ಹಾಕ್ಬಾರ್ದು ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ದೀವಿ.
ಒಂದು ಸಪೋರ್ಟ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನಮಗೆ ವಿಡಿಯೋನ ಮಾಡಲು ಪ್ರೋತ್ಸಾಹ ನೀಡುತ್ತದೆ. ಕೀಪ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್. ನಾನು ಹಿಡ್ಕೊಂಡಿದ್ದೀನಲ್ಲ ಆ ರೀತಿಯಾಗಿ ಆ ಪೈಪನ್ನು ನಾವು ಒಂದು ಕೈಯಲ್ಲಿ ಹಿಡ್ಕೊಂಡು ಆ ರೀತಿಯಾಗಿ ಅದನ್ನು ಫಿಟ್ ಮಾಡಬೇಕಾಗತ್ತೆ. ಅದನ್ನು ಆ ರೀತಿ ಫಿಟ್ ಮಾಡಿದಾಗ ಅದು ಕರೆಕ್ಟಾಗಿ, ಅಂದರೆ ಡೀಸೆಲ್ ಚೆಲ್ಲಬಾರ್ದು, ವೇಸ್ಟ್ ಆಗುತ್ತೆ. ಸರ್ವಿಸ್ ಮಾಡಿಸುವಾಗ ಆದಷ್ಟು ಕಡಿಮೆ ಡೀಸೆಲ್ ಇಟ್ಟರೂ ಪರವಾಗಿಲ್ಲ. ನೋಡಿ, ಇವಾಗ 3ನೇ ಫಿಲ್ಟ್ರನ್ನ ತೆಗೆದಿದ್ದಾರೆ. ನೆಕ್ಸ್ಟ್ ಫಿಲ್ಟ್ರನ್ನ ಅವರು ಫಿಟ್ ಮಾಡಿ ಹಾಕ್ತಾರೆ. ನೋಡ್ತಾ ಇದ್ರಲ್ಲ, ಇದೆಲ್ಲ ವೇಸ್ಟ್ ಆಗಿದ್ದು ಇವಾಗೆಲ್ಲ ಕರೆಕ್ಟಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ಎಲ್ಲ ಆಯಿಲೆಲ್ಲ ಎಲ್ಲಿ ಚೆಲ್ಲಿತ್ತು ಅದೆಲ್ಲ ನೋಡ್ತಾ ಇದ್ದಾರೆ. ಲೀಕೇಜ್ ಆಗ್ತಾಯಿದೆ ನೋಡ್ತಾ ಇದ್ದಾರೆ. ನೋಡಿಬಿಟ್ಟು ಚೆಕ್ ಮಾಡ್ತಾ ಇದ್ದಾರೆ. ನಮ್ಮ ಮೇಸ್ತ್ರಿ ಅವರು ಗೇರ್ ಬಾಕ್ಸ್ ಆಯಿಲನ್ನು ಎಕ್ಸ್ಚೇಂಜ್ ಮಾಡೋಕ್ಕೆ ಆ ಒಂದು ಫನಲನ್ನು ತಂದಿಲ್ಲ. ಅದಕ್ಕೆ ದೇಸಿ ಜುಗಾಡನ್ನು ಬಳಸಿ ಆ ಒಂದು ರಟ್ಟನ್ನು ಯೂಸ್ ಮಾಡಿಕೊಂಡು, ನೋಡ್ತಾ ಇದ್ದೀರಲ್ಲ, ರಟ್ಟನ್ನು ಯೂಸ್ ಮಾಡಿಕೊಂಡು ಆಯಿಲನ್ನು ಎಕ್ಸ್ಚೇಂಜ್ ಮಾಡ್ತಾಯಿದ್ದಾರೆ. ನಾನು ಕೇಳಿದೆ ಫನಲ್ ತಂದಿಲ್ವಾ ಅಂತ. ಫನಲ್ ಯಾಕೆ ಬೇಕ್ರಿ ಅಂತಂದ್ರೆ, ನೋಡ್ತಾ ಇದ್ದಾರಲ್ಲ ದೇಸಿ ಜುಗಾಡ್ ಹೇಗಿದೆ ಅಂದರೆ ಸುಮಾರು ಒಂದು 5 ಲೀಟ್ರ್ ಹಿಡಿಯುತ್ತಿದ್ದು. 5 ಲೀಟ್ರ್ವರೆಗೂ, ಅಂದರೆ ಎಷ್ಟು ಕಮ್ಮಾಗಿತ್ತು ಅಷ್ಟನ್ನು ಹಾಕ್ತಾರೆ. ಆದಷ್ಟು ನಾವು ಯಾವಾಗಲೂ ಕೂಲರ್ನ ನೋಡ್ತಾ ಇರಬೇಕು. ನೋಡಿ, ಚೆಕ್ ಮಾಡ್ತಾ ಇದ್ದಾರೆ ಕಂಪ್ಲೀಟಾಗಿ ಗೇರ್ ಆಯಿಲ್ ಇದೆಯಾ ಅಂತ. ಒಂದು ಕಡ್ಡಿಯ ಒಂದು ಮಾರ್ಕರ್ ಇರುತ್ತೆ ಅಲ್ಲಿ, ಆ ಕಡ್ಡಿ ಮಾರ್ಕ್ನವರೆಗೂ ಅದು ಬಂದಿರಬೇಕು. ಆ ಮಾರ್ಕ್ವರೆಗೂ ಇದ್ದರೆ ಓಕೆ, ಗಾಡಿಯನ್ನು ನಾವು ರನ್ ಮಾಡ್ಬೋದು. ಈ ಆಯಿಲನ್ನು ಎಕ್ಸ್ಚೇಂಜ್ ಮಾಡಿ. ಮತ್ತು ನಾನು ಫಿಲ್ಟ್ರನ್ನು ಉಲ್ಟಾ ಹಾಕಿದ್ದೆ. ಅದನ್ನು ಇಲ್ಲಿ ಇದೆಯಲ್ಲ ಫಿಲ್ಟ್ರನ್ನ, ಆ ಒಂದು ಮೇಲ್ಗಡೆ ಮಾಡಿ ಹಾಕಿದ್ದೆ. ಅದನ್ನು ಕೆಳಗಡೆ ಮಾಡಿ ಹಾಕಬೇಕು ಅಂತ ಹೇಳಿದರು ಅವರು. ಅದು ಏನಿದೆಯಲ್ಲ ಈ ರೀತಿ ಕೆಳಗಡೆ ಮಾಡಿ ಹಾಕ್ಬೇಕು ಅಂತ ಹೇಳಿದ್ರು. ನಾನು ಮೇಲ್ಗಡೆ ಮಾಡಿದ್ದೆ, ಅಂದರೆ ಗೊತ್ತಾಗಲಿಲ್ಲ. ಅದೇ ರೀತಿ ಅದು ಅಂದರೆ ಯಾವುದಾದ್ರೂ ಮಿಸ್ಟೇಕ್ ಇದ್ದರೆ ಹೇಳ್ತಿರ್ತಾರೆ. ನಮ್ಮದೇನಾದರೂ ಡೌಟ್ಸ್ ಇದ್ದರೆ ಅವ್ರನ್ನ ನಾವು ಕೇಳಿ ಕ್ಲಾರಿಫೈ ಮಾಡ್ಕೋಬೇಕು. ತುಂಬ ಮೆಸ್ಸಿ ಶೋರೂಮ್ನಿಂದ ತೊಗೊಂಡಿದ್ದು, ಅಕ್ಷಯ್ ಮೋಟರ್ಸ್ ಅಂತ.